ಕುಶಾಲನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಿರ್ಮಿಸಲಾಗಿರುವ ಕಾವೇರಿ ಮಾತೆ ಪ್ರತಿಮೆಗೆ ಗೌರವ ಸಲ್ಲಿಕೆ ಕಾರ್ಯಕ್ರಮ ಕರವೇ ವತಿಯಿಂದ ನಡೆಯಿತು. ಈ ಹಿಂದೆ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಗೆ ಅಸ್ತಿತ್ವದಲ್ಲಿದ್ದ ಸಂದರ್ಭ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಈ ಕಾವೇರಿ ಪ್ರತಿಮೆ ನಿರ್ಮಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ಕುಶಾಲನಗರ ಪುರಸಭೆಗೆ ವಿಲೀನಗೊಂಡ ಬಳಿಕ ನಿರ್ವಹಣೆ ಇಲ್ಲದೆ ಪ್ರತಿಮೆಯ ಬಣ್ಣ ಮಾಸಿ ಹೋಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಕರವೇ ಕುಶಾಲನಗರ ತಾಲೂಕು ಘಟಕದ ವತಿಯಿಂದ ತಾಲೂಕು ಅಧ್ಯಕ್ಷ ಸಿಎಂ ಆಸಿಫ್ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಕೊಡಗಿನ ಕುಲದೇವತೆ ಕಾವೇರಿ ಮಾತೆಯ ಪ್ರತಿಮೆಗೆ ಗೌರವ ಸೂಚಿಸಬೇಕು ಎಂದು ಆಗ್ರಹಿಸಲಾಗಿತ್ತು. ಮನವಿಗೆ ಸ್ಪಂದನೆ ದೊರೆಯದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಮುಂಭಾಗ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಲಾಗಿತ್ತು. ದಿನಾಂಕ 10-12-2025 ಮನವಿ ಪತ್ರ ನೀಡಿದ್ವಿ ಕುಶಾಲನಗರ ತಾಲೂಕು ಪಂಚಾಯಿತಿ ಅಧಿಕಾರಿಗೆ. ಅವರು ಆ ದಿನ ಈ ಕಚೇರಿಯಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮ ಫೋನ್ ಕರೆಗಿಸ್ತಿದ್ರು. ಅವರು ಒಂದು ಮಾತು ನಾವು ಕೇಳಿದ್ರು, ಒಂದು ವಾರದ ಒಂದು ಸಮಯ ಕೊಟ್ಟಿದ್ವಿ. ಆ ಸಮಯದಲ್ಲಿ ಅದೇನು ಈ ಥರ ಸುಣ್ಣ ಬಣ್ಣ ಎಲ್ಲ ಹೋಗಿ ಕಾವೇರಿ ಪ್ರತಿಮೆಗೆ ತುಂಬ ಅಗೌರವ ತೋರಿಸಿದ್ದೀರಾ ಅಂತೇಳಿ ನಾವು ಆ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿ ಅದೇ ನಿಟ್ಟಿನಲ್ಲಿ ಅವ್ರಿಗೆ ಫೋನ್ ಕರೆ ಮೂಲಕ ಹೇಳಿದಾಗ ಮಾಡಿಕೊಡ್ತೀನಿ ಅಂತಿದ್ರು. ನಾವು 1 ವಾರ ಒಳಗಡೆ ಮಾಡಿಕೊಡಿ ಅಂತ ಒಂದು ಗಡುವು ಕೊಟ್ಟಿದ್ದು. ಅವರು 16ನೇ ತಾರೀಕು ಸಂಜೆ ಒಳಗಡೆ ನಮಗೆ ಇದಕ್ಕೆ ಸುಣ್ಣ ಬಣ್ಣ ಎಲ್ಲ ಬಳದು ಕಾವೇರಿ ಮಾತೆಗೆ ಒಂದು ಗೌರವ ಸಮರ್ಪಣೆ ಕೂಡ ಮಾಡಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಡೆಯಿಂದ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ಪರಮೇಶ್ವರ್ ಕುಮಾರ್ ಅವರಿಗೆ ನಮ್ಮ ಏನು ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀವಿ, ಅಭಿನಂದನೆ ಕೂಡ ಸಲ್ಲಿಸ್ತೀವಿ. ಅದೇ ರೀತಿ ನಾವೀಗ ಪ್ರತಿ ವರ್ಷ ಈ ಒಂದು ಏನು ಕಾವೇರಿ ಮಾತೆಯದು ಸ್ಟ್ಯಾಚು ಅಲ್ಲಿ ನಮ್ಮ ಈಗ ಗಡಿ ಭಾಗದಲ್ಲಿ ಇದೆ. ಅದೇ ಥರ ಇದು ಯಾರಿಗೂ ಕಾಣದಂಗೆ ಇಷ್ಟು ವರ್ಷ ಇತ್ತು. ಇನ್ಮೇಲೆ ಇದು ನಮ್ಮ ಒಂದು ಸಂಘಟನೆ ಮುಖಾಂತರ ಇಡೀ ಕುಶಾಲನಗರ ತಾಲೂಕು ಕೊಡಗಿನಾದ್ಯಂತ ಈ ಮೊನ್ನೆ ಆಗಿರೋ ಈ ಒಂದು ಬೆಳವಣಿಗೆಯಿಂದ ಇವತ್ತು ನಾವು ಇದಕ್ಕೊಂದು ಮುಕ್ತಿ ಕೊಟ್ಟಿದ್ದೀವಿ ಹಾಗೂ ಗೌರವವನ್ನು ಸಲ್ಲಿಸಿದ್ದೀವಿ. ಪ್ರತಿ ವರ್ಷ ಕೂಡ ನಮ್ಮ ಸಂಘಟನೆಯಿಂದ ಇದೇ ಈ ಕಾವೇರಿ ಮಾತೆಯ ಒಂದು ಮುಂದೆ ನಿಂತ್ಕೊಂಡು ಹೇಳ್ತಿರೋದು. ಪ್ರತಿ ವರ್ಷವೂ ಇದೇ ಥರ ನಾವು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಮುಂದೆ ಮಾಡ್ತೀವಿ ಅಂತ ನಾವೇ ನಮ್ಮ ಸಂಘಟನೆ ಪರವಾಗಿ, ಅಧ್ಯಕ್ಷರ ಪರವಾಗಿ, ಎಲ್ಲ ನಮ್ಮ ಮಹಿಳಾ ಅಧ್ಯಕ್ಷರ ಪರವಾಗಿ ಹೇಳ್ತಾ ಇದ್ದೀನಿ. ಪ್ರತಿ ಒಂದು ವಿಚಾರದಲ್ಲೂ ನಮ್ಮ ಸಂಘಟನೆ ಇದೇ ಥರ ಮುಂದುವರಿತಾರೆ ಅನ್ನೋ ಒಂದು ಬಲವಾದ ಒಂದು ನಂಬಿಕೆ ಕೂಡ ನಮಗಿದೆ. ಕಾವೇರಿ ಮಾತೆ ವಿಚಾರ ಅಂತಲ್ಲ, ಕೊಡಗಿನಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ ಅಧಿಕಾರಿಗಳು ಹೆಂಗೆ ಅಂದರೆ ಒಂದು ನಿದ್ರೆಗೆ ಜಾರಿದ್ದಾರೆ. ಅವ್ರನ್ನ ಬಡದೆಬ್ಬಿಸೋ ಕೆಲಸವನ್ನು ನಾವು ನಮ್ಮ ಸಂಘಟನೆ ಮಾಡುತ್ತೆ ಅಂತ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ದೀನಿ. ಬರೀ ಈ ಒಂದು ತಾಲೂಕು ಪಂಚಾಯಿತಿ ಅಲ್ಲ, ಕುಶಾಲನಗರದಲ್ಲಿರುವಂಥ ಸರ್ಕಾರಿ ಕಚೇರಿಗಳಲ್ಲಿ ಇದೇ ಥರ ಪರಿಸ್ಥಿತಿಗಳಿದೆ. ಸಾರ್ವಜನಿಕರಿಗೆ ಈಸಿಯಾಗಿ ಸಿಗ್ತಾ ಇಲ್ಲ. ಅವರು ಮುಂದಿನ ದಿನಗಳಲ್ಲಿ ಸಿಗುವಂಗೆ ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಮಾಡುತ್ತೆ. ನಿಮ್ಮ ಜೊತೆ ನಾವು ಇರ್ತೀವಿ, ಪಬ್ಲಿಕ್ ಜೊತೆ ನಾವು ಇರ್ತೀವಿ. ನಿಮ್ಮ ಕೈ ಜೋಡಿಸಿ ನಿಮ್ದು ಏನೇ ಸಮಸ್ಯೆ ಇದ್ದರೂ ನಮಗೆ ತಿಳಿಸಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅಂತ ನಾನು ಹೇಳ್ತೀನಿ. ಇವರು ಮುಖ್ಯವಾಗಿ ನಾವು ವರ್ಷಕ್ಕೆ ಯಾವಾಗಲೂ ಒಂದು ಈ ಥರ ಅವಕಾಶ ಬಂದಾಗ ಮಾಡೋದು. ಕೊಡಗಿನ ಕುಲದೇವತೆಗೆ, ಕೊಡಗಿನ ಕುಲದೇವತೆಗೆ, ಕಾವೇರಿ ತಾಯಿಗೆ. ಟೂರಿಸ್ಟ್ ಆಗಿ ಬರ್ತಾ ಇದ್ದಾರೆ. ಅವರು ಕೊಡಗು ಅಂದ್ಕೊಂಡ್ರೆ ಕಾವೇರಿ ಮಾತೆನೇ ಅವರು ಒಂದು ಇದಿಟ್ಕೊಂಡು ಬರೋದು. ಅದು ನಮ್ಮ ಕಡೆ ಎಲ್ಲ ಕಡೆನೂ ಕಾವೇರಿ ಮಾತೆ ಸ್ವಲ್ಪ ಸುಣ್ಣ ಬಣ್ಣ ಇಲ್ಲದೆ ಇದೆ. ಹಾಗಾಗಿ ಎಲ್ಲ ಕಡೆ ಯಾವುದೇ ಕಡೆ ನಮ್ಮ ಕೊಡಗಿನ ಭಾಗದಲ್ಲಿ ಎಲ್ಲಿ ನಮ್ಮ ಕಾವೇರಿ ಪ್ರತಿಮೆ ಇದೆ ಅದಕ್ಕೆಲ್ಲ ಇದೇ ಥರ ಒಂದು ಒಳಕು ಕೊಟ್ಬಿಟ್ಟು ಒಂದು ಗೌರವಿಸಬೇಕು ಅಂತ ನಾನು ಕೇಳ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಗೌರವಾನ್ವಿತರಿಗೆ ಇವತ್ತು ನಮ್ಮ ಒಂದು ಬೇಡಿಕೆಯನ್ನಿತ್ತು. ಕುಶಾಲನಗರ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಕಳೆದ ಕೆಲವು ದಿನಗಳಿಂದ ನಮ್ಮ ಕಾವೇರಿ ಪ್ರತಿಮೆ ಕೊಡಗಿನ ಕೊಂಡೆಗೆ ಸಾಲಲ್ಲ.
ಈ ಮನವಿಗೆ ಸ್ಪಂದಿಸಿದ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರತಿಮೆಗೆ ಬಣ್ಣ ಬಳಿದು ಅದರ ನಿಗಾವಹಿಸುವುದಾಗಿ ಭರವಸೆ ನೀಡಿದ ಬಳಿಕ ಕರವೇ ಕಾರ್ಯಕರ್ತರು ಅಧಿಕಾರಿಗೆ ಧನ್ಯವಾದ ಸಲ್ಲಿಸಿದರು. ಹೊಸ ಮೆರುಗು ಪಡೆದುಕೊಂಡ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಆರತಿ ಬೆಳಗಲಾಯಿತು. ಇವತ್ತು ಕಳೆದ ಒಂದು ವಾರದ ಹಿಂದೆ ಕಾವೇರಿ ಪ್ರತಿಮೆಗೆ ಏನು ಸುಣ್ಣ ಬಣ್ಣ ಕಾಣದೆ ಒಂದು ದುಸ್ಥಿತಿಯಲ್ಲಿತ್ತು. ಇದನ್ನು ಮನಗಂಡ ನಮ್ಮ ತಾಲೂಕು ಅಧ್ಯಕ್ಷರು ಅಧಿಕಾರಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೇಳಿದ ಒಂದು ವಾರದೊಳಗೆ ಅಧಿಕಾರಿಗಳು ಕೂಡ ನಮಗೆ ಸ್ಪಂದಿಸಿ ಒಂದು ಪ್ರತಿಮೆಗೆ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಇವತ್ತು ಆಸಿಫ್ರವರ ನೇತೃತ್ವದಲ್ಲಿ ಕುಶಾಲನಗರದ ಹಲವಾರು ಸಮಸ್ಯೆಗಳ ಬಗ್ಗೆಯಲ್ಲಿ ಧ್ವನಿ ಎತ್ತಲಿಕ್ಕೆ ಕಾವೇರಿ ತಾಯಿಗೆ ಪೂಜೆ ಮಾಡೋ ಮುಖಾಂತರ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಇಂಥ ಮಾತರ ಕಾರ್ಯವನ್ನು ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಕುಶಾಲನಗರ ತಾಲೂಕು ಭಾಗದ ಹಾಗೂ ಕೊಡಗು ಜಿಲ್ಲೆಯ ಎಲ್ಲ ವಿಚಾರಗಳಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಮಾಜದ ಪರವಾಗಿ ನಿಲ್ಲುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ. ಈ ಸಂದರ್ಭ ಜಿಲ್ಲಾಧ್ಯಕ್ಷ ದೀಪಕ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಸಂಧ್ಯಾ ಗಣೇಶ್, ಪ್ರಧಾನ ಕಾರ್ಯದರ್ಶಿ ಶ್ರುತಿ ಗಿರೀಶ್, ಕಾರ್ಯದರ್ಶಿ ಹರಿಣಿ, ಗೀತಾಂಜಲಿ, ಕುಶಾಲನಗರ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ, ಕಾರ್ಯದರ್ಶಿ ಮಂಜು ನಂಜಪ್ಪ, ಸಹ ಕಾರ್ಯದರ್ಶಿ ಎಂಆರ್ ಗಣೇಶ್, ನಗರ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ, ಸಂದೀಪ್, ಯುವ ಘಟಕದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಂದೀಪ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಪುನೀತ್, ಉಪಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್, ವಿನೋದ್, ಕುಶಾಲನಗರ.